ನಮಸ್ಕಾರ ವೀಕ್ಷಕರೇ, ಎಲ್ಲ ಚಾನಲ್ಗೆ ಅದ್ಭುತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಲರ್ಸ್ ಕನ್ನಡದ ಅತಿ ದೊಡ್ಡ ಹಬ್ಬ ಅನುಬಂಧ ಅವಾರ್ಡ್ಸ್ 2024 ಸಂಪೂರ್ಣವಾಗಿ ಮುಗಿದಿದೆ. ಕೊನೆಯ ದಿನದಲ್ಲಿ ಯಾರ್ಯಾರಿಗೆ ಯಾವ ಅವಾರ್ಡ್ ಸಿಕ್ತು ಅಂತ ನೋಡೋಣ ಬನ್ನಿ. ಯಾವ್ಯಾವ ಸೀರಿಯಲ್ಗೆ ಎಷ್ಟು ಅವಾರ್ಡ್ ಸಿಕ್ಕಿದೆ, ಯಾವ ಸೀರಿಯಲ್ಗೆ ಜಾಸ್ತಿ ಅವಾರ್ಡ್ ಸಿಕ್ಕಿದೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಯಾಕಪ್ಪ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಅನುಬಂಧ ಅವಾರ್ಡ್ಸ್ ಆಗಿರ್ಬೋದು, ಜಿ ಕುಟುಂಬ ಅವಾರ್ಡ್ಸ್ ಆಗಿರ್ಬೋದು, ಅಷ್ಟೇ ಬಿಗ್ ಬಾಸ್ ಅಪ್ಡೇಟ್ ಬಗ್ಗೆ ಆಗಿರ್ಬೋದು, ಯಾವುದೇ ಥರ ಗೌರ್ಮೆಂಟಿಂದ ಆಗಿರ್ಬೋದು, ಯಾವುದೇ ಥರ ಅಪ್ಡೇಟಿಗಾಗಿ ಮೊದಲಿನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲೇ ಅವಾರ್ಡ್ ಬಂದು ಮನೆ ಮೆಚ್ಚಿದ ಮಗಳು. ಈ ಅವಾರ್ಡ್ ಯಾರಿಗೆ ಹೋಗಿದೆಯಪ್ಪ ಅಂತಂದರೆ, ಈ ಅವಾರ್ಡ್ ಇಬ್ಬರಿಗೆ ಹೋಗಿದೆ. ಹೌದು, ನಿನಗಾಗಿ ಸೀರಿಯಲ್ನ ರಚನಾ ಅವರಿಗೆ ಹಾಗೂ ನಿನಗಾಗಿ ಸೀರಿಯಲ್ ಕೃಷ್ಣ ಪಾತ್ರಧಾರಿಗೆ ಇವರಿಬ್ಬರಿಗೂ ಮನೆ ಮೆಚ್ಚಿದ ಮಗಳು ಅವಾರ್ಡ್ ಹೋಗಿದೆ. ಈ ಅವಾರ್ಡ್ನ ಪಬ್ಲಿಕ್ ಟಿವಿ ಹೆಡ್ ಆಗಿರುವಂತಹ ರಂಗಣ್ಣ ಅವರು ಈ ಅವಾರ್ಡ್ನ ರಚನಾ ಹಾಗೂ ಕೃಷ್ಣ ಅವರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವಾರ್ಡ್ ಮನೆ ಮೆಚ್ಚಿದ ಯೂತ್ ಐಕಾನ್. ಈ ಅವಾರ್ಡ್ ಯಾರಿಗೆ ಹೋಗಿದೆಯಪ್ಪ ಅಂತಂದರೆ, ಬಿಗ್ ಬಾಸ್ ಸೀಸನ್ ಕಂಟೆಸ್ಟೆಂಟ್ ಆಗಿರುವಂಥ ಸಂಗೀತ ಶೃಂಗೇರಿಯವರು. ಹೌದು, ಬಿಗ್ ಬಾಸ್ ಸೀಸನ್ 10 ಕಂಟೆಸ್ಟೆಂಟ್ ಆಗಿರುವಂಥ ಸಂಗೀತ ಶೃಂಗೇರಿ ಅವರಿಗೆ ಜನಮೆಚ್ಚಿದ ಯೂತ್ ಐಕಾನ್ ಅವಾರ್ಡ್ ಸಿಕ್ಕಿದೆ. ನೆಕ್ಸ್ಟ್ ಅವಾರ್ಡ್ ಬಂದು ಉತ್ತಮ ಸಂಭಾಷಣೆ. ಈ ಅವಾರ್ಡ್ ಯಾರಿಗೆ ಹೋಗಿದೆಯಪ್ಪ ಅಂತಂದರೆ, ನಿನಗಾಗಿ ಸೀರಿಯಲ್ನ ಕಾರ್ತಿಕ್ ಪ್ರಭಾಕರ್ ಅವರಿಗೆ ಉತ್ತಮ ಸಂಭಾಷಣೆ ಅವಾರ್ಡ್ ಹೋಗಿದೆ. ನೆಕ್ಸ್ಟ್ ಅವಾರ್ಡ್ ಬಂದು ಮನೆ ಮೆಚ್ಚಿದ ಹಿರಿಯ. ಈ ಅವಾರ್ಡ್ ಯಾರಿಗೆ ಹೋಗಿದೆಯಪ್ಪ ಅಂತಂದರೆ, ಕೆಂಡಸಂಪಿಗೆಯ ದೊಡ್ಡಣ್ಣ ಅವರಿಗೆ ಈ ಅವಾರ್ಡ್ ಹೋಗಿದೆ, ಮನೆ ಮೆಚ್ಚಿದ ಹಿರಿಯ. ಈ ಅವಾರ್ಡನ್ನು ನಮ್ಮ ನಾಡಿನ ರಾಜರಾದಂಥ ಯದುವೀರ್ ಒಡೆಯರ್ ಅವರು ಈ ಅವಾರ್ಡನ್ನು ಕೊಟ್ಟಿದ್ದಾರೆ ದೊಡ್ಡಣ್ಣ ಅವರಿಗೆ. ನೆಕ್ಸ್ಟ್ ಅವಾರ್ಡ್ ಬಂದು ಜಿಯೋ ಸಿನಿಮಾ ಜೋಡಿ. ಈ ಅವಾರ್ಡ್ ಯಾರಿಗೆ ಹೋಗಿದೆಯಪ್ಪ ಅಂತಂದರೆ, ಕರಿಮಣಿ ಸೀರಿಯಲ್ ನಾಯಕ ನಾಯಕಿಯಾಗಿರುವಂತಹ ಕರ್ಣ ಹಾಗೂ ಸಾಹಿತ್ಯ ಅವರಿಗೆ ಜಿಯೋ ಸಿನಿಮಾ ಜೋಡಿ ಅವಾರ್ಡ್ ಕೊಟ್ಟಿದ್ದಾರೆ. ಈ ಅವಾರ್ಡ್ನ ಪೂಜಾ ಗಾಂಧಿ ದಂಪತಿ ಸಮೇತ ಈ ಅವಾರ್ಡ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವಾರ್ಡ್ ಬಂದು ಮನೆ ಮೆಚ್ಚಿದ ಮಗ. ಈ ಸಲ ಈ ಅವಾರ್ಡ್ ಯಾರಿಗೆ ಹೋಗಿದೆಯಪ್ಪ ಅಂತಂದರೆ, ಈ ಸಲ ಈ ಅವಾರ್ಡ್ ಇಬ್ಬರಿಗೆ ಹೋಗಿದೆ. ಹೌದು, ಅಂತರ್ಪಟ ಸೀರಿಯಲ್ನ ಸುಶಾಂತ್ ಅವರಿಗೆ ಹಾಗೂ ಶ್ರೀಗೌರಿ ಸೀರಿಯಲ್ನ ಅಪ್ಪು ಅವರಿಗೆ ಈ ಸಲ ಮನೆ ಮೆಚ್ಚಿದ ಮಗ ಅವಾರ್ಡ್ ಹೋಗಿದೆ. ನೆಕ್ಸ್ಟ್ ಅವಾರ್ಡ್ ಬಂದು ತುಂಬ ಜನ ಕಾಯ್ತಿರೋಂಥ ಅವಾರ್ಡ್ ಇದು, ಜನಮೆಚ್ಚಿದ ನಾಯಕ. ಈ ಅವಾರ್ಡ್ ಯಾರಿಗೆ ಹೋಗಿದೆಯಪ್ಪ ಅಂತಂದರೆ, ರಾಮಾಚಾರಿ ಸೀರಿಯಲ್ನ ರಾಮಾಚಾರಿ ಅವರಿಗೆ ಈ ಸಲ ಜನಮೆಚ್ಚಿದ ನಾಯಕ ಅವಾರ್ಡ್ ಸಿಕ್ಕಿದೆ. ಈ ಅವಾರ್ಡ್ನ ಪ್ರಿಯಾಂಕಾ ಉಪೇಂದ್ರ ಅವರು ಈ ಅವಾರ್ಡ್ನ ಕೊಟ್ಟಿದ್ದಾರೆ, ಜನಮೆಚ್ಚಿದ ನಾಯಕ. ನೆಕ್ಸ್ಟ್ ಅವಾರ್ಡ್ ಬಂದು ಈ ಅವಾರ್ಡ್ ಕೂಡ ತುಂಬಾ ಜನ ಕಾಯ್ತಿರೋಂಥ ಅವಾರ್ಡು, ಜನಮೆಚ್ಚಿದ ನಾಯಕಿ. ಈ ಅವಾರ್ಡ್ ಯಾರಿಗೆ ಹೋಗಿದೆಯಪ್ಪ ಅಂತಂದರೆ, ಭಾಗ್ಯಲಕ್ಷ್ಮಿ ಸೀರಿಯಲ್ನ ಭಾಗ್ಯ ಅವರಿಗೆ ಈ ಸಲ ಜನಮೆಚ್ಚಿದ ನಾಯಕಿ ಅವಾರ್ಡ್ ಸಿಕ್ಕಿದೆ. ಭಾಗ್ಯಲಕ್ಷ್ಮಿ ನಿಜ ಹೇಳ್ಬೇಕಂದ್ರೆ ಭಾಗ್ಯಕ್ಕೆ ಅವರು ನಿಜವಾಗ್ಲೂ ಜನಮೆಚ್ಚಿದ ನಾಯಕಿ ಅಂತಲೇ ಹೇಳ್ಬೋದು. ಈ ಅವಾರ್ಡ್ ಇವರಿಗೆ ಯಾರು ಕೊಟ್ಟಿದ್ದಾರಪ್ಪ ಅಂತಂದರೆ, ಪ್ರಿಯಾಂಕಾ ಉಪೇಂದ್ರ ಅವರು ಇವರಿಗೆ ಜನಮೆಚ್ಚಿದ ನಾಯಕಿ ಅವಾರ್ಡ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವಾರ್ಡ್ ಬಂದು ಜನಮೆಚ್ಚಿದ ಸಂಸಾರ. ಇದನ್ನು ತುಂಬಾ ಎಲ್ಲರೂ ಕಾಯ್ತಿರೋಂಥ ಅವಾರ್ಡ್ ಇದು. ಈ ಅವಾರ್ಡ್ ಯಾರಿಗೆ ಸಿಕ್ಕಿದೆಯಪ್ಪ ಅಂತಂದರೆ, ರಾಮಾಚಾರಿ ಸೀರಿಯಲ್ ಸಿಕ್ಕಿದೆ. ಹೌದು, ಅನುಬಂಧ 2024 ಜನಮೆಚ್ಚಿದ ಸಂಸಾರ ಬಂದು ಅದು ಬಂದು ರಾಮಾಚಾರಿ ಸೀರಿಯಲ್. ಅನುಬಂಧ ಅವಾರ್ಡ್ಸ್ 2024 ಯಾವ ಸೀರಿಯಲ್ಗೆ ಅತಿ ಹೆಚ್ಚು ಅವಾರ್ಡ್ ಸಿಕ್ಕಿದೆ ಅಂತ ನೋಡೋಣ ಬನ್ನಿ. ಕೆಂಡಸಂಪಿಗೆ ಸೀರಿಯಲ್ಗೆ 1 ಅವಾರ್ಡ್ ಸಿಕ್ಕಿದೆ. ಅಂತರ್ಪಟ ಸೀರಿಯಲ್ಗೆ ಕೂಡ 1 ಅವಾರ್ಡ್ ಸಿಕ್ಕಿದೆ. ಶ್ರೀಗೌರಿ ಸೀರಿಯಲ್ಗೆ 2 ಅವಾರ್ಡ್ ಸಿಕ್ಕಿದೆ. ನೆಕ್ಸ್ಟ್ ಬಂದು ಕರಿಮಣಿ ಸೀರಿಯಲ್ಗೆ 5 ಅವಾರ್ಡ್ ಸಿಕ್ಕಿದೆ. ಆಲ್ಮೋಸ್ಟ್ ಕರ್ಣ ಅವರಿಗೇ 5 ಅವಾರ್ಡ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಅವಾರ್ಡ್ ಬಂದು ನಿನಗಾಗಿ ಸೀರಿಯಲ್ಗೆ ಎಷ್ಟಪ್ಪ ಅವಾರ್ಡ್ ಸಿಕ್ಕಿದೆ ಅಂದರೆ 6 ಅವಾರ್ಡ್ ಸಿಕ್ಕಿದೆ ನಿನಗಾಗಿ ಸೀರಿಯಲ್ಗೆ. ನೆಕ್ಸ್ಟ್ ಬಂದು ಭಾಗ್ಯಲಕ್ಷ್ಮಿ ಸೀರಿಯಲ್ಗೆ ಎಷ್ಟು ಅವಾರ್ಡ್ ಸಿಕ್ಕಿದೆ ಅಪ್ಪ ಅಂತಂದರೆ, ಭಾಗ್ಯಲಕ್ಷ್ಮಿ ಕೂಡ 6 ಅವಾರ್ಡ್ ಸಿಕ್ಕಿದೆ. ಇವಾಗ ಆಲ್ಮೋಸ್ಟ್ ಜನಮೆಚ್ಚಿದ ಅವಾರ್ಡ್ಸ್ ಆಲ್ಮೋಸ್ಟ್ ಆಲ್ ಭಾಗ್ಯಲಕ್ಷ್ಮಿ ಸೀರಿಯಲ್ಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಅವಾರ್ಡ್ ಬಂದು ರಾಮಾಚಾರಿ ಸೀರಿಯಲ್. ಈ ಸೀರಿಯಲ್ಗೆ 7 ಅವಾರ್ಡ್ ಸಿಕ್ಕಿದೆ ಅಷ್ಟೇ. ನೆಕ್ಸ್ಟ್ ಬಂದು ಲಕ್ಷ್ಮೀಬರಮ್ಮ ಸೀರಿಯಲ್ಗೆ ಎಷ್ಟಪ್ಪ ಅವಾರ್ಡ್ ಸಿಕ್ಕಿದೆ ಅಂದರೆ, ಲಕ್ಷ್ಮೀಬರಮ್ಮ ಸೀರಿಯಲ್ಗೆ 7 ಅವಾರ್ಡ್ ಸಿಕ್ಕಿದೆ. ನಿಮಗೆ ಯಾರಿಗೆ ಅವಾರ್ಡ್ ಬರಬೇಕಿತ್ತು, ಯಾವ ಸೀರಿಯಲ್ಗೆ ಎಷ್ಟು ಅವಾರ್ಡ್ ಬರಬೇಕಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಆಗಿತ್ತು ಅನುಬಂಧ 2024 ಅಪ್ಡೇಟ್ ಬಗ್ಗೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್.